ಬೆಂಗಳೂರಿನ ಹಲಸೂರಿನ ಕಾರ್ಪೊರೇಷನ್ ಕಾಲೋನಿಯಲ್ಲಿ ಶ್ರೀರಾಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ 91ನೇ ವರ್ಷದ ಶ್ರೀರಾಮನವಮಿ ಮಹೋತ್ಸವ. ಶ್ರೀರಾಮ ದೇವಸ್ಥಾನವು 1935ರಲ್ಲಿ ಸ್ಥಾಪಿತವಾಗಿ ಇಂದಿಗೂ ಭಕ್ತರ ನಂಬಿಕೆ ಮತ್ತು ಭಕ್ತಿ ಭಾವದ ಕೇಂದ್ರವಾಗಿದೆ. ಈ ದೇವಸ್ಥಾನವನ್ನು ಶ್ರೀರಾಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಶ್ರೀರಾಮನವಮಿ ಆಚರಣೆಯನ್ನು ನಡೆಸಿಕೊಂಡು ಬರಲಾಗುತ್ತದೆ. ಪ್ರತಿದಿನವೂ ದೇವಸ್ಥಾನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ನಿತ್ಯ ಪೂಜೆಗಳು ನಡೆಯುತ್ತವೆ. ಇದಲ್ಲದೆ ಪ್ರತಿ ವರ್ಷ ಶ್ರೀರಾಮನವಮಿ ಮಹೋತ್ಸವವನ್ನು 3 ದಿನಗಳ ಕಾಲ ಭಕ್ತಿ ಭಾವದಿಂದ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ 27/3/26ರಿಂದ ದಿನಾಂಕ 29/3/26ರವರೆಗೆ 91ನೇ ವರ್ಷದ ಶ್ರೀರಾಮನವಮಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ದಿನಾಂಕ 28/3/26ರಂದು ಬೆಳಗ್ಗೆ ದೇವರಿಗೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ನಡೆಸಲಾಯಿತು. ಬಂದಂತಹ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ ಮತ್ತು ಪ್ರಸಾದವನ್ನು ನೀಡಲಾಯಿತು. ದಿನಾಂಕ 29/3/26ರಂದು ಮಧ್ಯಾಹ್ನ ವಸಂತೋತ್ಸವ ಹಾಗೂ ಸಂಜೆ ಶ್ರೀ ಸೀತಾರಾಮ ರಥೋತ್ಸವವನ್ನು ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಮುಖ್ಯಸ್ಥರಾದ ನಾಗೇಂದ್ರ ಪ್ರಸಾದ್ ಜಿ, RSS, ಆಂಜನೇಯಲು, ನಾರಾಯಣ್, ಪಿ ಕೊಂಡಮ್ಮ, ಜಿ ಕೊಂಡಮ್ಮ ಹಾಗೂ ಕಾಲೋನಿಯ ಎಲ್ಲ ಭಕ್ತಾದಿಗಳು ಹಾಗೂ ಮುಖಂಡರುಗಳು ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಉಪಸ್ಥಿತರಿದ್ದರು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷ ದಿನ. ಶ್ರೀರಾಮನವಮಿ ನಿನ್ನೆ ತಾನೇ ಆಗಿದೆ. ಇವತ್ತು ದಶಮಿ. ಇವತ್ತು ಎಲ್ಲ ಭಕ್ತಾದಿಗಳು ಸೀತಾರಾಮ ಕಲ್ಯಾಣದಲ್ಲಿ ಮಗ್ನರಾಗಿದ್ದಾರೆ. ಶ್ರೀರಾಮನಿಗೂ ದಲಿತ ಸಮುದಾಯಕ್ಕೂ ಅವಿನಾಭಾವ ಸಂಬಂಧ ಇದೆ. ಯಾಕೆಂದರೆ ತಾವೆಲ್ಲ ಕೇಳಿರ್ಬೋದು, ರಾಮದಾಸ್ ಅಠಾವಳೆ ರಾಮನ ಹೆಸರಿದೆ. ಭೀಮರಾವ್ ರಾಮ್ಜಿ ಅಂಬೇಡ್ಕರ್, ಅಲ್ಲಿ ರಾಮನ ಹೆಸರಿದೆ. ಕಾಂಶಿರಾಮ್ ರಾಮನ ಹೆಸರಿದೆ. ಹೀಗೆ ನೀವು ನೋಡ್ತಾ ಹೋದರೆ ಹಲವಾರು ದಲಿತ ಸಮುದಾಯಗಳಲ್ಲಿ ಮುಖ್ಯವಾಗಿ ರಾಮನ ಹೆಸರು ಬಂದೇ ಬರುತ್ತೆ. ಅಂಬೇಡ್ಕರ್ ಹೆಸರು ನಾನು ಹೇಳಿದೆ, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ರಾಮದಾಸ್ ಅಠಾವಳೆ ಹೇಳಿದೆ, ಆಮೇಲೆ ಕಾಂಶಿರಾಮ್ ಹೇಳಿದೆ, ಜಗಜೀವನ್ ರಾಮ್. ಈ ಥರ ರಾಮನ ಹೆಸರಿನಲ್ಲಿ ಜೋಡಿಸ್ಕೊಂಡು ಸಮುದಾಯ ಮುಂದುವರಿತಾ ಇದೆ. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಕಾರ್ಮಿಕರು, ಪೌರ ಕಾರ್ಮಿಕರು ಸೇರಿ ಇದನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಯಾವುದೋ ಒಂದು ಮನೆ, ಒಂದು ಕುಟುಂಬದ ಒಂದು ಹಬ್ಬ ಅಲ್ಲ. ಇದು ಇಡೀ ಕಾರ್ಮಿಕ ಸಿ ಕಾಲೋನಿ ಕಾರ್ಪೊರೇಷನ್ ವರ್ಕರ್ಸ್ ಎಲ್ಲ ಸೇರಿ, ಸುಮಂಗಲಿಯರು, ಪುರುಷರು ಎಲ್ಲ ಸೇರಿ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ತಮ್ಮದೇ ಮನೆಯ ಮದುವೆಯಂತೆ ಭಾಗವಹಿಸಿ ಇದನ್ನು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾಯಿದ್ದಾರೆ. ನನಗೆ ತುಂಬ ಸಂತೋಷ ಆಗುತ್ತೆ. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ನಾನೂ ಒಂದು ಸ್ವಲ್ಪ ಪುಣ್ಯ ಕಟ್ಕೊಳ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನು ಸುಮಾರು 19-20 ವರ್ಷದಿಂದ ನಾನು ಬರ್ತಾಯಿದ್ದೀನಿ ಇಲ್ಲಿಗೆ. 1935 ಇಲ್ಲಿ ಒಂದು ಶಾಸನ ಇದೆ, ನೋಡಿರ್ಬೋದು, 1935 ಅಂತ. ಅಂದರೆ 90 ವರ್ಷಕ್ಕಿಂತ ಮೇಲಾಗಿದೆ ಇದು. 65 + 25 ಮೇಲೆ ಈಗ 26, 91 ವರ್ಷ ಆಗಿದೆ. ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇದಕ್ಕೆ ಒಂದು ದೈವಿ ಶಕ್ತಿಯ ಜೊತೆಗೆ ಮಾನವನ ಶಕ್ತಿ,
ಇಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇರುವಂಥ ಆಸ್ತಿಕ ಮಹಾಶಯರ ಶಕ್ತಿ ಎಲ್ಲ ಕೂಡಿ ಬಂದಿದೆ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಎಲ್ರಿಗೂ ಈ ಕಾಲೋನಿಗೆ ಅಲ್ಲ, ಈ ಒಂದು ಸುತ್ತಮುತ್ತಲಿನ ಮಹಲಾ ಜನಗಳಿಗೂ ಮತ್ತು ನಮ್ಮ ಕರ್ನಾಟಕದ ಜನರಿಗೂ ಹಾಗೇನೇ ನಮ್ಮ ರಾಷ್ಟ್ರದ ಜನತೆಗೂ ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ, ಸುಭಿಕ್ಷದಿಂದ ಕೂಡಿರಲಿ. ಶ್ರೀರಾಮನ ಒಂದು ಧ್ಯೇಯ ಅಂದ್ರೂ ಅದೇ, ಎಲ್ಲರೂ ಚೆನ್ನಾಗಿ ತಾನು ಅನುಭವಿಸಿ ಬೇರೆಯವ್ರಿಗೆ ಭರತನಿಗೆ ಬಿಟ್ಟುಕೊಟ್ಟಂಥ ತಂದೆ ಮಾತನ್ನು ಪರಿಪಾಲಕನಾಗಿ ಒಂದು ಉದಾತ್ತವಾದ ಉನ್ನತವಾದ ಒಂದು ಧ್ಯೇಯವನ್ನು ನಮಗೆ ಮಾರ್ಗದರ್ಶನವಾಗಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ನಾವೆಲ್ಲ ಶ್ರೀರಾಮನ ಮಾರ್ಗದ ಮರ್ಯಾದಾ ಪುರುಷೋತ್ತಮ ಅಂತ ನಾವು ಕರಿತೀವಿ. ಇಂಥ ಒಂದು ದೇವರು ನಮಗೆ ನಮ್ಮ ಹಿಂದೂ ಸಮಾಜಕ್ಕೆ ದೊರಕಿದ್ದು ತುಂಬ ನಮಗೆ ಸಂತೋಷ ಆಗ್ತಾಯಿದೆ. ನಾವೆಲ್ಲ ದೇವರ ಮಾರ್ಗದರ್ಶನದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ನಾವು ಮುಂದುವರಿಯೋಣ ಅಂತ ನಾನು ఆశపడతా ఇದ್ದೀನಿ. ఇది ఈ శ్రీకాళని దేవస్థానము ఇది ఒకరి సొత్తు లేదు, ఊరందరిది. అందరు కలిసి పాతకాలంలో ఎట్లా చేసుకొని పోతున్నామో అట్లే చేయాలని దేవుని ప్రార్థిస్తున్నాను. జై శ్రీరామ్. మేము చిన్న బిడ్డలప్పటి నుంచి ఉంది. ఇప్పుడు మా ఎవరిది కాదు, అంత ఉమ్మడిగా ఈ గుడి ఉండేది. అందరూ కలుసుకొని దేవుడికి చెయ్యాలా, గుడికి కాపాడుకోవాలా, అదే నాకు సంతోషము.